ನಮ್ಮಲ್ಲಿ ಸೋತು ಹೋಗ್ತೀನಿ ಅನ್ನೋ ಭಯಾನ ತೆಗೆದುಹಾಕಿದರೆ ಪ್ರತಿಯೊಬ್ಬರೂ ವಿಜೇತರೆ. ಸಾಧಾರಣವಾಗಿ ತುಂಬಾ ಜನ ಕಂಫರ್ಟ್ ಝೋನ್ನಲ್ಲಿ ಇರೋಕೆ ಇಷ್ಟಪಡ್ತಾರೆ. ಕೆಲವರು ಸ್ವಲ್ಪ ಕಷ್ಟಪಡೋಕೆ, ರಿಸ್ಕ್ ತಗೊಳ್ಳೋಕೆ ಇಷ್ಟಪಡಲ್ಲ. ಅಂಥ ಮನಸ್ಥಿತಿ ಇರೋರು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಸೇರಲ್ಲ. ಯಾಕಂದ್ರೆ ಸಾಹಸ ಮಾಡದೆ ಗೆಲುವು ಸಿಗಲ್ಲ ಅಲ್ವಾ? ಪ್ರತಿಯೊಬ್ಬರಲ್ಲೂ ಅನಂತ ಶಕ್ತಿ ಸಾಮರ್ಥ್ಯಗಳು ಹುದುಗಿರುತ್ತೆ. ಅವುಗಳನ್ನ ಸರಿಯಾಗಿ ಉಪಯೋಗಿಸಿಕೊಂಡ್ರೆ ಅದ್ಭುತಗಳನ್ನ ಸೃಷ್ಟಿಸಬಹುದು. ನಂಬಿಕೆಯೇ ನಮ್ಮ ಅತಿದೊಡ್ಡ ಬಲ. ಅದು ಇಲ್ಲದ ದಿನ ಒಂದು ಹೆಜ್ಜೆ ಕೂಡ ಹಾಕೋಕೆ ಆಗಲ್ಲ. ಏಕಾಗ್ರತೆಯಿಂದ ಸಮಯನ ಸರಿಯಾಗಿ ಬಳಸಿದ್ರೇನೆ ಈ ಪೈಪೋಟಿಯ ಪ್ರಪಂಚದಲ್ಲಿ ನಾವು ಮುಂದೆ ಇರೋಕೆ ಸಾಧ್ಯ. ದುಡ್ಡನ್ನ ಶ್ರಮದಿಂದ ಅಲ್ಲ, ಬುದ್ಧಿವಂತಿಕೆಯಿಂದ ಸಂಪಾದಿಸೋದು ಕಲಿ. ಉನ್ನತಿಗೆ ದೊಡ್ಡ ಬುದ್ಧಿವಂತಿಕೆ ಬೇಕಾಗಿಲ್ಲ, ಸಂಪತ್ತು ಬೇಕಿಲ್ಲ, ಅಂದ ಚೆಂದ ಕೂಡ ಬೇಕಾಗಿಲ್ಲ. ಜೀವನದಲ್ಲಿ ಮೇಲೆ ಬರಬೇಕು ಅನ್ನೋ ಗುರಿ ಇದ್ರೆ ಸಾಕು. ತಂದೆಯ ಆಸ್ತಿಯನ್ನಷ್ಟೇ ಅಲ್ಲ, ಜವಾಬ್ದಾರಿಗಳನ್ನ ಕೂಡ ಹಂಚಿಕೊಂಡವನೇ ನಿಜವಾದ ಮಗ. ಒಂದು ಕೆಲಸನ ಮಾಡದೇ ಇರೋದಕ್ಕೆ 100 ಕಾರಣ ಹೇಳಬಹುದು. ಆದರೆ ಅದೇ ಕೆಲಸನ ಮಾಡೋಕೆ ಮಾಡಬೇಕು ಅನ್ನೋ ಮನಸ್ಸಿದ್ರೆ ಸಾಕು. ನಾವು ಎಷ್ಟು ಕಲಿತುಕೊಳ್ತೀವೋ ಅಷ್ಟು ಸಂಪಾದಿಸ್ತೀವಿ. ಅದಕ್ಕೆ ಜೀವನದಲ್ಲಿ ಯಾವಾಗಲೂ ಕಲಿಯೋದನ್ನು ನಿಲ್ಲಿಸಬಾರದು. ಇಲ್ಲಿವರೆಗೂ ಜೀವನದಲ್ಲಿ ಎಷ್ಟೋ ಸಾರಿ ಸೋತಿದ್ದೇನೆ, ಭವಿಷ್ಯದಲ್ಲಿ ಕೂಡ ಸೋಲೋದಕ್ಕೆ ಸಿದ್ಧವಾಗಿದ್ದೇನೆ. ಆದರೆ ನನ್ನ ಹೋರಾಟ ಮಾತ್ರ ನಿಲ್ಲಿಸೋಲ್ಲ. ಜೇಬಲ್ಲಿರೋ ದುಡ್ಡು ಕೊಡೋ ಧೈರ್ಯನ ಪ್ರಪಂಚದಲ್ಲಿ ನಮಗೆ ಬೇರೇನೂ ಕೊಡಲ್ಲ. ಪರಿಚಯ ಇರೋರು ಎದುರಾದಾಗ ಮುಗುಳ್ನಗೆಯಿಂದ ಮಾತಾಡಿಸು. ಅದು ಅವರಿಗೆ ಸಂತೋಷನ, ನಿನಗೆ ಗೌರವವನ್ನು ತಂದುಕೊಡುತ್ತೆ. ಕೆಲವರು ನಮ್ಮ ಮುಂದೆ ಪ್ರೀತಿಯಿಂದ ಇರ್ತಾನೆ, ಹಿಂದೆ ಹಳ್ಳ ತೋಡ್ತಾ ಇರ್ತಾರೆ. ಎಂಥ ಪರಿಸ್ಥಿತಿಯಲ್ಲೂ ಅಂಥವರನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಸರಿಯಾದ ಸಮಯ ನೋಡಿ ಅವಕಾಶ ಸಿಕ್ಕಾಗ ನಮ್ಮ ದಾರಿಯಿಂದ ತೊಲಗಿಸಬೇಕು. ಸಕ್ಸಸ್ ಪ್ರತಿಯೊಬ್ಬರ ಹಣೆಯಲ್ಲೂ ಬರೆದಿರುತ್ತೆ. ಆದರೆ ಅದನ್ನು ಪಡೆಯೋಕೆ ತಕ್ಕ ಕಷ್ಟ ಪಡ್ತಾ ಇದ್ದೀವಾ ಇಲ್ವಾ ಅನ್ನೋದರ ಮೇಲೆ ಅದು ನಮಗೆ ಸಿಗುತ್ತಾ ಇಲ್ವಾ ಅನ್ನೋದು ಆಧಾರಪಟ್ಟಿರುತ್ತೆ. ಸಾಯೋದಕ್ಕೆ ತೋರಿಸೋ ಧೈರ್ಯ ಬದುಕೋದ್ರಲ್ಲಿ ತೋರಿಸಿದ್ರೆ ಈ ಪ್ರಪಂಚದಲ್ಲಿ ಇಷ್ಟು ಆತ್ಮಹತ್ಯೆಗಳು ಇರಲ್ಲ. ಮಾತುಗಳನ್ನು ಹುಷಾರಾಗಿ ಉಪಯೋಗಿಸು. ಅವು ನಿನ್ನನ್ನು ದೊಡ್ಡ ಮನುಷ್ಯನನ್ನಾಗಿ ಮಾಡಬಹುದು ಅಥವಾ ಕಷ್ಟಗಳಲ್ಲೂ ದೂಡಬಹುದು. ಸೋಲಿನಿಂದ ಗೆಲುವಿನ ಕಡೆಗೆ ಮಾಡ್ತಾ ಇರೋ ಪ್ರಯಾಣಕ್ಕೆ ದಿಕ್ಸೂಚಿ ನಂಬಿಕೆನೇ. ಎಷ್ಟು ಕಷ್ಟ ಪಡ್ತಾ ಇದ್ರೂ ಗೆಲುವು ಕಾಣ್ತಾ ಇಲ್ವಾ? ಪರವಾಗಿಲ್ಲ, ಹಾಗೆ ಪ್ರಯತ್ನಿಸ್ತಾ ಇರು. ಈಗ ಎಷ್ಟು ಭಾರನ ಹೊರ್ತಾ ಇದೆಯೋ ಮುಂದೆ ಅಷ್ಟೇ ಸುಖಾನ ಪಡೀತೀಯ. ಜೀವನದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಕಾರಣ ಇಲ್ಲದೇ ಇರೋದನ್ನು ಇರೋ ಹಾಗೆ ಊಹಿಸಿಕೊಳ್ಳೋದು. ಆದ್ದರಿಂದ ಅತಿಯಾದ ಯೋಚನೆಯನ್ನು ಬಿಟ್ಟು ಅವಶ್ಯಕತೆ ಇರೋದರ ಬಗ್ಗೆ ಶ್ರದ್ಧೆ ಇಡಬೇಕು. ಇತರರು ನಾಶವಾಗಬೇಕು ಅಂತ ಬಯಸೋ ಮನಸ್ಥಿತಿ ನಮ್ಮನ್ನೇ ನಾಶ ಮಾಡುತ್ತೆ. ಎಲ್ಲರೂ ಚೆನ್ನಾಗಿರಬೇಕು ಅಂತ ಬಯಸೋ ಮನಸ್ಸು ನಮ್ಮನ್ನು ಉದ್ಧಾರ ಮಾಡುತ್ತೆ. ಅವಕಾಶ ಯಾವಾಗಲೂ ಇರುತ್ತೆ, ಆದರೆ ಅದನ್ನು ದಕ್ಕಿಸಿಕೊಳ್ಳೋ ಸ್ಕಿಲ್ ನಮ್ಮಲ್ಲಿ ಇರಬೇಕು ಅಷ್ಟೇ. ನಾವು ಮಾಡೋ ಕೆಲಸದ ಮೇಲೆ ನಮಗೆ ಹುಚ್ಚು ಪ್ರೀತಿ, ಕೊನೆಯಿಲ್ಲದ ಆಸಕ್ತಿ, ಇನ್ನೂ ದೊಡ್ಡದಾಗಿ ಏನೋ ಮಾಡಬೇಕು ಅನ್ನೋ ಛಲ ಇರಬೇಕು. ಆಗ ನಮ್ಮ ಬೆಳವಣಿಗೆನ ಯಾರೂ ನಿಲ್ಲಿಸೋಕೆ ಆಗಲ್ಲ. ಸಮಯನ ಸರಿಯಾಗಿ ಉಪಯೋಗಿಸಿಕೊಳ್ಳೋದು ಕಲಿತರೆ ನಮ್ಮ ಜೀವನದಲ್ಲಿರೋ ತುಂಬ ವಿಷಯಗಳನ್ನು ನಾವು ಕಂಟ್ರೋಲ್ ಮಾಡಬಹುದು. ಒಬ್ಬ ಮನುಷ್ಯ ಬೆಳೀತಾ ಇರುವಾಗ ಅವನನ್ನು ಕೆಳಗೆ ಬೀಳಿಸೋಕೆ ಎಷ್ಟು ವಿಧವಾಗಿ ಪ್ರಯತ್ನಿಸಬೇಕೋ ಅಷ್ಟು ವಿಧಗಳಿಂದ ಪ್ರಯತ್ನ ಪಡ್ತಾರೆ ಮೂರ್ಖ ಜನ. ಅವರ ಪ್ರಯತ್ನಗಳಿಗೆ ಹೆದರದೆ ನಿನ್ನ ಕೆಲಸ ನೀನು ಮಾಡ್ತಾ ಹೋಗು. ಅವರು ಯಾವಾಗಲೂ ಕೆಳಗೆ, ನೀನು ಯಾವಾಗಲೂ ಮೇಲೆ. ನಿನಗೆ ಅವಶ್ಯಕತೆ ಇಲ್ಲದೇ ಇರೋ ವಿಷಯದಲ್ಲಿ ತಲೆ ತೂರಿಸಬೇಡ. ಯಾಕಂದರೆ ಟೈಮ್ ವೇಸ್ಟ್ ಅಷ್ಟೇ ಅಲ್ಲ, ನಿನ್ನ ಮನಃಶಾಂತಿಯೂ ಹಾಳಾಗುತ್ತೆ. ಮನಸ್ಸೊಂದನ್ನು ನಿಯಂತ್ರಿಸಿದ್ರೆ ಸಾಕು, ಈ ಲೋಕದಲ್ಲಿ ಏನಾದರೂ ಸಾಧಿಸಬಹುದು. ಕೋಪಕ್ಕೆ ವಶವಾದರೆ ಅದು ನಮ್ಮ ಬಲಹೀನತೆ ಆಗುತ್ತೆ. ಆದರೆ ಅದೇ ಕೋಪನ ಸರಿಯಾಗಿ ಬಳಸಿದರೆ ಅದೇ ನಿನಗೆ ಆಯುಧವಾಗುತ್ತೆ. ತಾಳ್ಮೆ ಅನ್ನೋದು ಸಮಸ್ಯೆಗಳನ್ನಷ್ಟೇ ಅಲ್ಲ, ನಮ್ಮ ಮನಸ್ಸಿನಲ್ಲಿರೋ ನೋವನ್ನು ಕೂಡ ದೂರ ಮಾಡುತ್ತೆ. ಈ ದಿನದ ಸೋಲನ್ನು ಇದೇ ದಿನ ಬಿಟ್ಟಾಕು. ನಾಳೆ ಬೇರೆ ಪ್ರಯತ್ನದೊಂದಿಗೆ ಜೀವನ ಪ್ರಾರಂಭಿಸು. ಸೋಲು ನಮ್ಮನ್ನು ಮತ್ತೆ ಪ್ರಯತ್ನಿಸದ ಹಾಗೆ ನಿರಾಸೆ ಮಾಡುತ್ತೆ. ಆದರೆ ಆ ನಿರಾಸೆಯಿಂದ ಕೂಡ ಯಾರು ಹೊರಗೆ ಬಂದು ಹೋರಾಡ್ತಾನೋ ಅವನನ್ನು ತಡೆಯೋಕೆ ಯಾರಿಗೂ ಸಾಧ್ಯವಿಲ್ಲ.